बच्चों, आज के इस वीडियो में मैं समास पद को देखते ही किस प्रकार पहचाना जाता है कि ये कौन सा समास है, इसको मैं बहुत ही सरल और सुलभ तरीके से आपको बताने जा रही हूँ। ಮಕ್ಕಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ಸಮಾಸ ಪದವನ್ನು ನೋಡಿದಾಕ್ಷಣ ಇದು ಯಾವ ಸಮಾಸ ಅಂತ ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನು ಬಹಳ ಸುಲಭವಾದ ಮತ್ತು ಸರಳವಾದ ರೀತಿಯಿಂದ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಆದ್ದರಿಂದ ನೀವು ಈ ವಿಡಿಯೋನ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ, ಆಯಿತಾ? ಬನ್ನಿ ನೋಡೋಣ. समास के कितने प्रकार होते हैं? समास के 6 प्रकार होते हैं। वे हैं अव्ययी भाव समास, कर्मधारय समास, तत्पुरुष समास, द्विगु समास, ದ್ವಂದ್ವ समास और ಬಹುವ್ರೀಹಿ समास. ಸಮಾಸದಲ್ಲಿ 6 ವಿಧಗಳಿವೆ. ಅವು ಯಾವ್ಯಾವು ಅಂದರೆ ಅವ್ಯಯೀ ಭಾವ समास, कर्मधारय समास, ತತ್ಪುರುಷ समास, ದ್ವಿಗು समास, ದ್ವಂದ್ವ समास ಮತ್ತು ಬಹುವ್ರೀಹಿ समास. ಮೊಟ್ಟ ಮೊದಲು ಈಗ ನಾವು ಅವ್ಯಯೀ ಭಾವ ಸಮಾಸವನ್ನು ಹೇಗೆ ಕಂಡುಹಿಡಿಯುವುದು ಅನ್ನುವ ಸರಳ ವಿಧಾನವನ್ನು ನೋಡೋಣ. ಬನ್ನಿ. ಅವ್ಯಯೀ ಭಾವ समास. अव्ययी भाव समास में यहाँ अव्यय नाम से ही पता चलता है कि यानी सामासिक शब्द में अव्ययी पद सामासिक शब्द के पहले आते हैं. वे कौन कौन से हैं? आ, बे, भर, यथा, अन. ये अव्ययी पद है ना, ये सामासिक शब्द के पहले आते हैं. जब ये पद आप किसी शब्द में देखें तो आप आसानी से पहचान सकते हैं कि ये अव्ययी भाव समास है. यहाँ देखिए उदाहरण. पहला पद अव्यय आ, बे, भर, यथा और अन. ये किसी दूसरे संज्ञा शब्द के साथ ही हमेशा आते हैं. ये स्वतंत्र पद नहीं है, इन्हें दूसरे संज्ञा शब्दों की आवश्यकता होती है. ये अव्ययी भाव समास में यहाँ देखिए आ जन्म, बे, बे खटके, भर, भर पेट, यथा, यथा संभव, अन, अन जाने. समझ में आया ना? यहाँ देखिए इन शब्दों में पहला पद अव्यय है. आ, बे, भर, यथा, अन. इन सब को आप अच्छी तरह से ध्यान में रखना चाहिए, तब आप बहुत ही आसानी से पहचान सकते हैं कि ये अव्ययी भाव समास है. ನೋಡಿ ಮಕ್ಕಳೇ, ಅವ್ಯಯೀ ಭಾವ ಸಮಾಸದಲ್ಲಿ ಅವ್ಯಯ ಅಂದರೆ ಹೆಸರಿನಲ್ಲೇ ಇಲ್ಲಿ ಬಂದ್ಬಿಟ್ಟಿದೆ, ಶಬ್ದದ ಮೊದಲನೇ ಪದಗಳು ಅವ್ಯಯಿ ಆಗಿರುತ್ತೆ. ಅಂದರೆ ಈ ಪದಗಳು ಆ, ಬೇ, ಭರ್, ಯಥಾ ಮತ್ತು ಅನ್. ಹೀಗೆ ಸಾ, ಸು ಮತ್ತು ಕು ಇದು ಬರ್ಬೋದು. ಹೆಚ್ಚಾಗಿ ಈ ಪದಗಳೇ ಪರೀಕ್ಷೆಯಲ್ಲಿ ಜಾಸ್ತಿ ಕೇಳಿದ್ದಾರೆ, ಅದರಿಂದ ಅದನ್ನೇ ನಾನು ಬರೆದಿದ್ದೀನಿ. ಇಲ್ಲಿ ನೋಡಿ, ಪಹಲಾ ಪದ ಅವ್ಯಯ, ಮೊದಲನೇ ಪದ ಅವ್ಯಯ ಯಾವ್ಯಾವ ಬರುತ್ತೆ? ಆ, ಬೇ, ಭರ್, ಯಥಾ ಮತ್ತು ಅನ್. ಇದರ ಉದಾಹರಣೆಗಳು ಸಾಮಾಸಿಕ ಶಬ್ದದಲ್ಲಿ ಆ ಜನ್ಮ, ಬೇ, ಬೇ ಖಟ್ಕೆ, ಭರ್, ಭರ್ ಪೇಟ್, ಯಥಾ, ಯಥಾ ಸಂಭವ್, ಅನ್, ಅನ್ ಜಾನೆ. ನಾನು ಯಾಕೆ ಈ ಉದಾಹರಣೆ ತೊಗೊಂಡಿದ್ದೀನಿ ಅಂದರೆ ಈ ಸಾಮಾಸಿಕ ಶಬ್ದಗಳು ಪರೀಕ್ಷೆಯಲ್ಲಿ ಹೆಚ್ಚಾಗಿ ಕೇಳಿದ್ದಾರೆ. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಆಗ ನಿಮಗೆ ಸುಲಭ ಆಗುತ್ತೆ. ನೆಕ್ಸ್ಟ್ ಈಗ ನಾವು ಕರ್ಮಧಾರೆಯ ಸಮಾಸವನ್ನು ತಿಳಿದುಕೊಳ್ಳೋಣ, ಇದರ ಬಗ್ಗೆ ಕಲ್ತ್ಕೊಳ್ಳೋಣ. अब हम कर्मधारय समास ये सीखते हैं. कर्मधारय समास में पहला पद विशेषण होता है. विशेषण यानी एडजेक्टिव. जब सामासिक शब्द का पहला पद विशेषण है तो आप बहुत ही आसानी से पहचान सकते हैं कि ये कर्मधारय समास है. कर्मधारय समास में पहला शब्द कौन सा होता है? विशेषण शब्द होता है. बस इतना ही आपको याद रखनी चाहिए. पहला पद और ये दूसरा पद. पहला पद पीत,
पीत यानी पीला, अंबर पीतांबर, नील यानी नीला, कंठ नीलकंठ, कनक यानी स्वर्ण, लता कनक लता, चंद्र मुख चंद्र मुख। यहाँ देखिए ये मैं लाल स्याही में लिखी हूँ, पहला पद क्या है, ये विशेषण शब्द हैं। पीत पीला, नील नीला, कनक यानी स्वर्ण, चंद्र यानी चंद्र। इस तरह आपको ये कर्मधारय समास में बहुत ही आसानी से आप पहचान सकते हैं कि ये कर्मधारय समास है। किसके सपोर्ट में आप सीखते हैं, किसकी सहायता से, विशेषण। जब पहला पद विशेषण है तो वो कर्मಧಾರಯ ಸಮಾಸ. ನೋಡಿ ಮಕ್ಕಳ, ಕರ್ಮಧಾರಯ ಸಮಾಸದಲ್ಲಿ ಮೊದಲನೇ ಪದ ವಿಶೇಷಣ ಆಗಿರುತ್ತೆ. ವಿಶೇಷಣ ಅಂದರೆ ಅಡ್ಜೆಕ್ಟಿವ್. ಆ ಶಬ್ದದಲ್ಲಿ ಮೊದಲನೆಯ ಶಬ್ದ ವಿಶೇಷಣ ಆಗಿದ್ದರೆ ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಇದು ಕರ್ಮಧಾರಯ ಸಮಾಸ ಅಂತ. ಇಲ್ಲಿ ನೋಡಿ, ಪೀತ್ ಅಂಬರ್. ಪೀತ್ ಅಂದರೆ ಹಳದಿ ಬಣ್ಣ, ಅಂಬರ ಆಕಾಶ. ಪೀತಾಂಬರ್. ನೀಲ್ ಅಂದರೆ ನೀಲಿ ಬಣ್ಣ, ಕಂಠ್ ನೀಲ್ ಕಂಠ್. ಕನಕ್, ಕನಕ್ ಅಂದರೆ ಸ್ವರ್ಣ. ಲತಾ, ಕನಕ್ ಲತಾ. ಚಂದ್ರ ಮುಖ್, ಚಂದ್ರ ಮುಖ್. ನೋಡಿ ಇಲ್ಲೆಲ್ಲ ಫಸ್ಟೇ ಬಂದಿದೆಯಲ್ಲ, ಮೊದಲನೇ ಪದಗಳು ವಿಶೇಷಣ ಆಗಿರುತ್ತೆ. ಮೊದಲನೇ ಪದ ವಿಶೇಷಣ ಆಗಿದ್ದರೆ ಅದು ಕರ್ಮಧಾರಯ ಸಮಾಸ. ಎಷ್ಟು ಸುಲಭವಾಗಿ ಕಂಡುಹಿಡಿಬೋದಲ್ವಾ. ಈಗ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ನೋಡೋಣ. ತತ್ಪುರುಷ ಸಮಾಸದಲ್ಲಿ ಏನಾಗುತ್ತೆ, ಶಬ್ದವನ್ನು ಅಂದರೆ ಸಾಮಾಸಿಕ ಶಬ್ದವನ್ನು ಬಿಡಿಸಿದಾಗ ಮಧ್ಯದಲ್ಲಿ ಕಾರಕ ಚಿಹ್ನೆಗಳು ಬರುತ್ತವೆ. ಈ ಕಾರಕ ಚಿಹ್ನೆಗಳು ಕೋ, ಕೆ, ಲಿಯೆ, ಸೇ, ಕಾ, ಕೆ, ಕಿ, ಮೇ, ಪರ್ ಇವುಗಳು ಕಾರಕ ಚಿಹ್ನೆಗಳು. ಆ ಸಾಮಾಸಿಕ ಪದವನ್ನು ವಿಗ್ರಹ ಮಾಡಿದಾಗ ಏನಾಗುತ್ತೆ, ನಮಗೆ ಮಧ್ಯದಲ್ಲಿ ಕಾರಕ ಚಿಹ್ನೆಗಳು ಸಿಗುತ್ತೆ. ಆಗ ಅದು ತತ್ಪುರುಷ ಸಮಾಸ ಅಂತ. ಇಲ್ಲಿ ಉದಾಹರಣೆ ಇದೆ ನೋಡಿ. ಗ್ರಂಥಕಾರ ಅಂತ ಇದೆ. ಗ್ರಂಥಕಾರ ಅಂದರೆ ಏನು, ಗ್ರಂಥವನ್ನು ಬರೆಯುವವನು ಅಂತ. ಅನ್ನು ಅಂತ ಬಂತಲ್ಲಿ, ಕಾರಕ ವಿಭಕ್ತಿ ಬಂತು ನೋಡಿ. ಗ್ರಂಥ ಕೋ ಲಿಖ್ನೆ ವಾಲ, ಅಲ್ಲಿ ಕೋ ಇದೆ ಅಲ್ವಾ. ಬಿಡಿಸಿದಾಗ ಏನಾಯಿತು, ವಿಗ್ರಹ ಮಾಡಿದಾಗ ಗ್ರಂಥ ಕೋ ಲಿಖ್ನೆ ವಾಲ, ಗ್ರಂಥವನ್ನು ಬರೆಯುವವನು ಯಾರು, ಗ್ರಂಥಕಾರ. ಈಗ ನೋಡಿ, ಸತ್ಯ ಕೇಲಿಯೇ ಆಗ್ರಹ. ನೋಡಿ ಕೇಲಿಯೇ ಇದೆಯಲ್ವಾ, ಕೇಲಿಯೇ ಬಂತು. ಸತ್ಯಕ್ಕಾಗಿ ಆಗ್ರಹ, ಸತ್ಯಾಗ್ರಹ. ದೇಶ के लिए भक्ति, ದೇಶಭಕ್ತಿ. ಧನ್ ಸೆ ಹೀನ್, ಧನಹೀನ್. ಇನ್ನು ಕೆಲವು ಉದಾಹರಣೆಗಳು ನೋಡಿ. ಧನಹೀನ್. ಈಗ ಜನ್ಮ ಸೆ ಅಂಧ, ಜನ್ಮಾಂಧ. ಭೂ ಕಾ ದಾನ್, ಭೂದಾನ್. ಭೂದಾನ್ ತುಂಬ ಸರಿ ಕೇಳಿದ್ದಾರೆ ಪರೀಕ್ಷೆಯಲ್ಲಿ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ದೇಶ ಕಾ ವಾಸಿ, ದೇಶವಾಸಿ. ರಾಜ ಕಾ ಪುತ್ರ, ರಾಜಪುತ್ರ. ಶರಣ್ ಮೇ ಆಗತ್, ಶರಣಾಗತ್. ಪರೀಕ್ಷೆಯಲ್ಲಿ ಹೆಚ್ಚಾಗಿ ರಿಪೀಟ್ ಆಗಿರೋದು ಅಂದರೆ ಇವುಗಳು, ಭೂದಾನ್, ರಾಜಪುತ್ರ, ಶರಣಾಗತ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ, ಮರಿಬೇಡಿ. ಇದು ಯಾವ ಸಮಾಸ, ತತ್ಪುರುಷ ಸಮಾಸ. देखिए बच्चों, तत्पुरुष समास में जब तत्पुरुष समासिक शब्द को विग्रह किया जाता है तो उसके बीच में कारक चिन्ह आते हैं. कारक चिन्ह कौन कौन से आते हैं, को, के लिए, से, का, के, की, में, पर ये कारक चिन्ह आते हैं. अब उदाहरण बताती हूँ आपको. उदाहरण में आप देख सकते हैं. ग्रंथ को लिखने वाला यानी ग्रंथकार. सत्य के लिए यहाँ भी है ना चिन्ह, के लिए आग्रह, सत्याग्रह. देश के लिए भक्ति, देशभक्ति. धन से हीन, धनहीन. जन्म से अंधा, जन्मांध. भू का दान, भूदान. देश का वासी, देशवासी. शरण में आगत, शरणागत. शरण में आगत, शरणागत. यहाँ देखिए, तृतीय भाषा हिंदी परीक्षा में ये भूदान, राजपुत्र, शरणागत ये अधिक बार पूछा गया है. आप इसको अच्छी तरह से याद रखिए. धन्यवाद. अगला वीडियो में आगे के समास बताती हूँ.
आइए बच्चों, अब हम द्विगु समास के बारे में जानकारी प्राप्त करेंगे। हम द्विगु समास को किस तरह पहचान सकते हैं? इससे ये बहुत बहुत आसान समास है, जिसको देखते ही पहचान सकते हैं कि द्विगु समास वो किस तरह। यहाँ देखिए, द्विगु समास में क्या होता है, पहला पद संख्यावाची होता है, बस इतना ही। पहला पद संख्यावाची होता है। जब भी आप शब्द को देखते हैं, यदि वहाँ पहला पद संख्यावाचक शब्द नज़र आया तो आप आसानी से लिख सकते हैं कि ये ದ್ವಿಗು समास है। ಮಕ್ಕಳೇ ನೋಡಿ, ದ್ವಿಗು ಸಮಾಸ ಕಂಡುಹಿಡಿಯುವುದು ಬಹಳ ಸುಲಭ, ಯಾಕಂದರೆ ದ್ವಿಗು ಸಮಾಸದಲ್ಲಿ ಪಹಲ ಪದ ಸಂಖ್ಯಾವಾಚಿ ಹೋತಾ ಹೇ। ದ್ವಿಗು ಸಮಾಸದಲ್ಲಿ ಮೊದಲನೇ ಪದ ಸಂಖ್ಯಾವಾಚಿಯಾಗಿರುತ್ತೆ, ಆಗ ನೀವು ಸುಲಭವಾಗಿ ಗುರುತು ಹಿಡಿಬೋದು। ಇಲ್ಲಿ ನೋಡಿ, ಉದಾಹರಣೆ ತಿಳಿಸ್ತಾ ಇದ್ದೀನಿ। ಜೈಸೆ 7 सौ का समूह 7 सही, 3 धाराएं त्रिधारा, 5 वटों का समूह पंचवटी, 3 वेणियाँ त्रिवेणी, 100 वर्ष यानी 7 वर्ष शताब्दी, 4 राह चौराह, 12 मासों का समूह 12 मास। यहाँ देखिए, 7 सही, 7 यानी 7, त्रिधारा, त्रि यानी 3, पंच पंचवटी, पंच यानी 5, त्रिवेणी, त्रि यानी 3, शताब्दी, शत यानी क्या अर्थ है इसका? शत मीन्स 100, चौराह, चौ यानी 4, 12 मास, 12 यानी 12। अब ये भी संख्या है। देखिए कितना आसान है। ये सबसे ज़्यादा आसान समास द्विगु है। द्विगु और द्वंद्व मैं वो बताती हूँ। यहाँ देखिए, यहाँ सामासिक पद शब्द में पहले पद कौन से हैं? संख्या हैं, संख्यावाचक पद हैं, इसलिए ये द्विगु समास। समझ में आया? ನೋಡಿ ಮಕ್ಕಳ, ದ್ವಿಗು ಸಮಾಸದಲ್ಲಿ ನೋಡಿ ಹೇಗೆ 7 ಸೌಕ ಸಮೂಹ, 7 ಅಂದರೆ 7, ಸೌ ಅಂದರೆ 100, 700ಗಳ ಸಮೂಹ 7 सही, 3 धाराएं, 3 धाराएं त्रिधारा, 5 वटों का समूह, 5 ಕುಟೀರಗಳ ಸಮೂಹ पंचवटी, 3 ವೇಣಿಯ, 3 ವೇಣಿಗಳು ತ್ರಿವೇಣಿ, 100 ವರ್ಷ, ಇದನ್ನು ಶತವರ್ಷ ಅಂತ ಹೇಳ್ಬೋದು, ಶತಾಬ್ದಿ, 4 राह चौराह, 12 मासों का समूह 12 मास। ಇಲ್ಲಿ ನೋಡಿ, 7 सही, 7 ಅಂದರೆ 7, त्रिधारा, 3 पंचवटी, पंच ಅಂದರೆ 5, त्रिवेणी, 3 ಅಂದರೆ 3, ಶತಾಬ್ದಿ, ಶತ ಮೀನ್ಸ್ 100, ಚೌರಾಹ್, ಚೌ ಅಂದರೆ 4, 12 ಮಾಸ್, 12 ಅಂದರೆ 12। ನೋಡಿ ಎಷ್ಟು ಈಸಿ ಅಲ್ವಾ? ಹೀಗೆ ನೀವು ಶಬ್ದ ನೋಡಿದ ತಕ್ಷಣ ಮೊದಲನೆಯ ಶಬ್ದ ಸಂಖ್ಯೆಗಳಿದ್ದರೆ ಆಗ ಅದು ದ್ವಿಗು ಸಮಾಸ ಅಂತ ಬಹಳ ಸುಲಭವಾಗಿ ಬರಿಬೋದು ಅಲ್ವಾ? ಈಗ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ। ಈಗ ನೆಕ್ಸ್ಟ್ ಮುಂದಿನ ಸಮಾಸವನ್ನು ಕಲ್ತ್ಕೊಳ್ಳೋಣ। ಈಗ ದ್ವಂದ್ವ समास, ಇದು ಬಹಳ ಈಸಿ। द्वंद्व समास ये भी बहुत ही आसान समास है। यहाँ दोनों पद प्रधान होते हैं, और यदि हम सामासिक शब्द को विग्रह करते हैं तो बीच में और, तथा, या, अथवा, एवं का लोप हो जाता है। जब ये दोनों शब्द को मिलाते हैं, दोनों प्रधान शब्द को मिलाते हैं, तो ये चिन्ह, ये और, तथा, या, अथवा, एवं, ये सब लोप हो जाते हैं। समझ में आया ना? यहाँ देखिए, ಇಲ್ಲಿ ನೋಡಿ, ದ್ವಂದ್ವ ಸಮಾಸದಲ್ಲಿ 2 ಪದಗಳು ಪ್ರಧಾನ ಆಗಿರುತ್ತೆ। ಸಮಸ್ತ ಪದವನ್ನು ಬಿಡಿಸಿದಾಗ ಈ, ಔರ್, ತಥಾ, ಯಾ, ಅಥವಾ, ಏವಂ ಅನ್ನೋದು ಲೋಪ ಆಗುತ್ತದೆ। ಈಗ ನೋಡೋಣ ಅದು ಹೇಗೆ ಅಂತ ಉದಾಹರಣೆಯ ಮೂಲಕ ನಿಮಗೆ ತಿಳಿಸ್ತೀನಿ। ಇದು ವಿಗ್ರಹ ಶಬ್ದಗಳು, सीता और राम, समस्त पद सीता राम, यहाँ और लोप हो जाता है। पाप अथवा पुण्य, पाप पुण्य अथवा लोप हो गया। सुख या दुख, सुख दुख, यहाँ या लोप हो गया। दाल और रोटी, दाल रोटी, यहाँ क्या लोप हो गया? और। सुबह और शाम, सुबह शाम, यहाँ भी और लोप हो गया। ನೋಡಿ ಮಕ್ಕಳೇ, ಇಲ್ಲಿ ಸೀತಾ और ರಾಮ್, ಸೀತಾರಾಮ್ ಅಂದರೆ ಇಲ್ಲಿ ಅವು ಅನ್ನೋದೇನಾಯಿತು? ಲೋಪ, ಮಾಯ ಆಗೋಯ್ತು। ಪಾಪ್ ಅಥವಾ ಪುಣ್ಯ, ಪಾಪು ಪುಣ್ಯ, ಇಲ್ಲಿ ಅಥವಾ ಅನ್ನೋದು ಮಿಸ್ ಆಯಿತು। ಸುಖ್ ಯಾ ದುಃಖ್, ಸುಖ್ ದುಃಖ್, ಇಲ್ಲಿ ಯಾ ಅನ್ನೋದು ಲೋಪ ಆಯಿತು।
दाल और रोटी, दाल रोಟಿ, ಇಲ್ಲಿ ಏನು ಲೋಪ ಆಯಿತು? ಅವ್ರು ಅನ್ನೋದು. ಸುಬಹ और ಶಾಮ್, ಸುಬಹ ಶಾಮ್, ಇಲ್ಲಿ ಏನು ಲೋಪ ಆಯಿತು? ಅವ್ರು. ಹೀಗೆ ದ್ವಂದ್ವ ಸಂಧಿಯಲ್ಲಿ ಸುಲಭವಾದ ಇನ್ನೊಂದು ರೀತಿ ಇದೆ, ಏನು ಗೊತ್ತಾ? ದ್ವಂದ್ವ ಸಂಧಿಯ ಸಮಸ್ತ ಪದ ಕೊಟ್ಟಾಗ ಮಧ್ಯದಲ್ಲಿ ಈ ಹೈಫನ್ ನೀವು ನೋಡ್ಬೋದು. ಹೈಫನ್ ನೋಡ್ತಿದ್ದೀರಾ? ಸಮಸ್ತ ಪದ ಉದಾಹರಣೆ ಕೊಟ್ಟಾಗ ಪರೀಕ್ಷೆಯಲ್ಲಿ ಆಪ್ಷನ್ಸ್ ಜೊತೆಯಲ್ಲಿ ಇಲ್ಲಿ ದ್ವಂದ್ವ ಸಮಾಸ ಯಾವುದು ಅಂತ ಕೇಳಿದಾಗ ನೋಡಿ, ಇಲ್ಲಿ ಎರಡು ಶಬ್ದದ ಮಧ್ಯೆ ಹೈಫನ್ ಇದ್ದರೆ ನೀವು ಖುಷಿಯಾಗಿ ಬರೀಬೋದು, ಅದು ದ್ವಂದ್ವ ಸಮಾಸ ಅಂತ. आया? बच्चों यहाँ देखिए, दोनों शब्दों के बीच ये हाइफन होता है. ये द्वंद्व समास में जब दोनों शब्दों के बीच हाइफन होता है तो आप इसे आसानी से पहचान सकते हैं कि ये द्वंद्व समास है. समझ में आया? अब हम लास्ट बहुव्रीहि समास के बारे में सीखेंगे. बहुव्रीहि समास. बहुव्रीहि समास में ये विग्रह करने पर अंत में जिसका, जिसके, वाला, वाली आते हैं. बहुव्रीहि समास में जब हम इसको विग्रह करते हैं तो पूर्ण एक वाक्य बनता है जिसमें जिसका, जिसके, वाला, वाली आते हैं. यहाँ देखिए, जैसे घन के समान श्याम है जो, यानी घनश्याम. घनश्याम हम किसे कहते हैं? कृष्ण के कहते हैं. घन यानी ये नीला, ये अंबर होता है ना, घन, ये अंबर नीला होने से हम क्या कहते हैं? कृष्ण को नीला रंग कहते हैं, इसलिए ये घनश्याम यानी कृष्ण को कहते हैं. घन के समान श्याम है जो, यानी घनश्याम यानी कृष्ण. श्वेत अंबर वाली यानी श्वेतांबरी. श्वेतांबरी हम किसको कहते हैं? सरस्वती को कहते हैं. लंबा है जिसका उदर, कौन है? लंबोदर. लंबोदर हम किसको कहते हैं? गणेश को. चक्र है पानी में जिसके, पानी यानी हाथ, जिसके हाथ में चक्र है उसे क्या कहते हैं? चक्रपाणी. चक्रपाणी हम किसको कहते हैं? विष्णु को कहते हैं. और ये तीन है नेत्र जिसके, जिसके नेत्र तीन है, कौन है? त्रिनेत्र. त्रिनेत्र हम किसको कहते हैं? शिव को कहते हैं. 10 है आनन जिसके, जिसके आनन 10 हैं, कौन है वो? दशानन. दशानन यानी रावण. नील है कंठ जिसका, जिसका कंठ नीला होता है वो कौन है? नीलकंठ. नीलकंठ यानी ಶಿವ್. ಇಲ್ಲಿ ನೋಡಿ ಮಕ್ಕಳೇ, ಬಹುವ್ರೀಹಿ ಸಮಾಸದಲ್ಲಿ ಆ ಬಹುವ್ರೀಹಿ ಸಮಾಸವನ್ನು ನಾವು ವಿಗ್ರಹ ಮಾಡಿದಾಗ ಒಂದು ಪೂರ್ಣ ಒಂದು ವಾಕ್ಯ ಇರುತ್ತೆ. ಆ ವಾಕ್ಯದಲ್ಲಿ ಯಾರದು, ಯಾವುದು ಅನ್ನುವ ಅರ್ಥ ಬರುತ್ತೆ. ಆಗ ಅದು ಬಹುವ್ರೀಹಿ ಸಮಾಸ ಅಂತ. ಹೀಗೆ ಅರ್ಥ ಬಂದು ಸಮಸ್ತ ಪದದಲ್ಲಿ ಮೂರನೆಯ ಪದ ಬಂದಿರುತ್ತೆ. ಇಲ್ಲಿ ನೋಡಿ ಉದಾಹರಣೆ, ಘನ್ ಕೆ ಸಮಾನ್ ಶ್ಯಾಮ್ ಹೇ ಜೋ. ಯಾರು, ಘನ್ ಅಂದರೆ ಮೋಡದ ಸಮಾನವಾಗಿರ್ತಾನೆ. ಯಾರು? ನಾವು ಕೃಷ್ಣನಿಗೆ ಸಾಮಾನ್ಯವಾಗಿ ನೀಲಿ ಅಂತೀವಲ್ಲ, ನೀಲಿ ಕಪ್ಪು ಅಂತೀವಲ್ಲ, ಅದಕ್ಕೆ ಘನಶ್ಯಾಮ್ ಅಂತ ಹೇಳ್ತೀವಿ. ಮೋಡದ ಬಣ್ಣ ಕೃಷ್ಣನಿಗೆ ಹೇಳ್ತೀವಿ. ನೋಡಿ, ಶ್ವೇತ ಅಂಬರ್ ವಾಲಿ. ಶ್ವೇತಾಂಬರಿ, ಶ್ವೇತ ಅಂದ್ರೆ ಇನ್ನು ಬಿಳಿ. ಶ್ವೇತಾಂಬರಿ ಅಂದರೆ ಬಿಳಿ ವಸ್ತ್ರ ಧರಿಸುವವಳು. ಯಾರು? ಸರಸ್ವತಿ. ಲಂಬಾ ಹೇ ಜಿಸ್ಕಾ ಉದರ್. ಯಾರ ಉದರ ದೊಡ್ಡದಾಗಿರುತ್ತೋ ಅವನು ಯಾರು? ಲಂಬೋದರ್. ಲಂಬೋದರ್ ಅಂದರೆ ಯಾರನ್ನ ಹೇಳ್ತೀವಿ? ಗಣೇಶನಿಗೆ ಹೇಳ್ತೀವಿ. ಚಕ್ರ ಹೇ ಪಾಣಿ ಮೇ ಜಿಸ್ಕೆ. ಯಾರ ಪಾಣಿ ಅಂದರೆ ಕೈಯಲ್ಲಿ, ಯಾರ ಕೈಯಲ್ಲಿ ಚಕ್ರ ಇದೆ ಯಾರು? ಚಕ್ರಪಾಣಿ. ಚಕ್ರಪಾಣಿ ಅಂತ ನಾವು ಯಾರು ಕರಿತೀವಿ? ವಿಷ್ಣು ಕರಿತೀವಿ. ತೀನ್ ಹೇ ನೇತ್ರ ಜಿಸ್ಕೆ. ಯಾರಿಗೆ 3 ನೇತ್ರ ಕಣ್ಣುಗಳು ಇವೆಯೋ ಯಾರವನು? ತ್ರಿನೇತ್ರ. ತ್ರಿನೇತ್ರ ಯಾರಿಗಿರುತ್ತೆ? ಶಿವನಿಗೆ ಇರುತ್ತೆ. 10 ಹೇ ಆನನ್ ಜಿಸ್ಕೆ. ಆನನ್ ಅಂದರೆ ಮುಖ. 10 ಮುಖಗಳ ಉಳ್ಳವನು ಯಾರು? ದಶಾನನ್. ದಶಾನನ್ ಅಂತ ನಾವು ಯಾರಿಗೆ ಕರಿತೀವಿ? ರಾವಣನ್ನ ಕರಿತೀವಿ. ನೀಲ್ ಹೇ ಕಂಠ ಜಿಸ್ಕ. ಯಾರ ಕಂಠ ನೀಲಿಯಾಗಿರುತ್ತೆ ಯಾರು ಹೇಳ್ತೀವಿ? ನೀಲಕಂಠ. ನೀಲಕಂಠ ಅಂತ ನಾವು ಯಾರು ಹೇಳ್ತೀವಿ? ಶಿವನ್ಗೆ ಹೇಳ್ತೀವಿ. ಹೀಗೆ ಇಲ್ಲಿ ನೋಡಿ, ತ್ರಿನೇತ್ರ
ದಶಾನನ. ಮೊದಲನೇ ಶಬ್ದ 3 ಬಂತು. ಇಲ್ಲಿ ಮೊದಲನೇ ಶಬ್ದ ದಶ 10 ಬಂತು. ಅಂದರೆ ನಾವು ಇದನ್ನು ಯಾವುದು ಸಮಾಸ ಅಂತ ಹೇಳ್ಬೋದು, ದ್ವಿಗು ಅಂತಲೂ ಹೇಳಬಹುದು. ಇಲ್ಲಿ ನೀಲಕಂಠ ಮೊದಲನೇ ಶಬ್ದ ಕರ್ಮಧಾರೆಯ ಇದ್ದರೆ, ಮೊದಲನೇ ಶಬ್ದ ವಿಶೇಷಣ ಇದ್ದರೆ ಇದು ಕರ್ಮಧಾರೆ ಅಂತ ನಾವು ಹೇಳ್ಬೋದು ಅಲ್ವಾ. ಆದರೆ ಆಪ್ಷನ್ಸಲ್ಲಿ ಕರ್ಮಧಾರೆಯೂ ಇದ್ದು ಬಹುರ್ವಿಹಿನೂ ಇದ್ದು, ಆಗ ನಿಮಗೆ ಇದು ಯಾವ ಸಮಾಸ ಅಂತ ನೀವು ಬರಿತೀರಾ ಅಂಥ ಸಮಯದಲ್ಲಿ ಬಹುರ್ವಿಹಿ ಅಂತಲೇ ಬರೀರಿ, ಆಯಿತಾ. ಇಲ್ಲೂ ಅಷ್ಟೇ, ತ್ರಿನೇತ್ರ ಅಥವಾ ದಶಾನನ ಕೊಟ್ಟು ಯಾವ ಸಮಾಸ ಅಂತ ಕೇಳಿ ಆಪ್ಷನ್ಸಲ್ಲಿ ಏನು ದ್ವಿಗು ಸಮಾಸನೂ ಇದ್ದು ಬಹುರ್ವಿಹಿ ಸಮಾಸನೂ ಆಪ್ಷನ್ಸಲ್ಲಿ ಇದ್ದರೆ ನೀವು ಬಹುರ್ವಿಹಿ ಅಂತಲೇ ಬರೀರಿ, ಆಯಿತಾ. ಈಗ ಇದನ್ನೆಲ್ಲ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ನಾನು ಯಾವ ಉದಾಹರಣೆ ಕೊಡ್ತೀನಿ, ಹೆಚ್ಚಾಗಿ ಪರೀಕ್ಷೆಯಲ್ಲಿ ಬಂದಂತಹ ಉದಾಹರಣೆಗಳನ್ನೇ ಕೊಡೋದು. ಇದನ್ನು ಮತ್ತೆ ಈ ವಿಡಿಯೋನ ನೋಡ್ತಾ ಇರಿ, ವಿಷಯವನ್ನು ಜ್ಞಾಪಕದಲ್ಲಿ ಇಟ್ಕೊಳ್ತಾ ಇರಿ. ಧನ್ಯವಾದ.